ಮತ್ತೊಮ್ಮೆ 9 PM ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಪ್ರತಿದಿನವೂ ನೀವು ನೂರಾರು ಸುದ್ದಿಗಳನ್ನು ನೋಡ್ತೀರಾ. ಈ ಸುದ್ದಿಗಳಿಗೆ ನಿಮ್ಮದೇ ಆದ ಒಂದಷ್ಟು ಕಾಮೆಂಟ್ಗಳು ಇದ್ದೇ ಇರ್ತವೆ. ಆ ಪಂಚಿಂಗ್ ಕಾಮೆಂಟ್ಗಳನ್ನು ನೋಡೋಣ. ಲೋಕಾಯುಕ್ತ ಸಂಸ್ಥೆಯನ್ನೇ ಕ್ಲೀನ್ ಮಾಡದವರು ರಾಜ್ಯವನ್ನ ಕ್ಲೀನ್ ಮಾಡ್ತಾರಾ? ಯಡಿಯೂರಪ್ಪ. ಭಲೆ ಭಲೆ, ಅಷ್ಟೊಂದು ಹೊಲಸು ಮಾಡಿದ್ದೀರಿ ಅನ್ನೋದನ್ನ ಒಪ್ಪಿಕೊಂಡಂಗಾಯ್ತು. ಕೊಳಕು ಮಾಡಿದ ಸಾಧಕರಲ್ಲಿ ನೀವೇ ಫಸ್ಟ್ ಅಲ್ಲ ಬಿಡಿ. ಬಳ್ಳಾರಿ ಪ್ರಚಾರಕ್ಕೆ ಹೋಗಲ್ಲ ಯಡಿಯೂರಪ್ಪ. ಪ್ರಚಾರಕ್ಕೆ ಬಂದೇ ಬರ್ತಾರೆ ಈಶ್ವರಪ್ಪ. ಇರೋ ಇಬ್ಬರಲ್ಲಿ ಸುಳ್ಳು ಹೇಳಿದವರು ಯಾರು ಅಂದ್ರೆ ಸದಾನಂದ ಗೌಡ್ರು ಹೆಗಲು ಮುಟ್ಟಿ ನೋಡಿಕೊಂಡ್ರಂತೆ. ಕನಕ ಜಯಂತಿಯಲ್ಲೂ ಕುಣಿತದ ಪ್ರದರ್ಶನ ಕೊಟ್ಟ ಸಚಿವ ರೇವು ನಾಯಕ ಬೆಳಮಗಿ. ಡ್ಯಾನ್ಸ್ ಮಿನಿಸ್ಟರ್ಸು ಅಂತ ಗ್ರೂಪ್ ಮಾಡಿದ್ರೆ ರೇವುಗೂ ರೇಣುಗೂ ಸಖತ್ತು ಪೈಪೋಟಿ ಶುರುವಾಗುತ್ತಂತೆ. ಹೌದಾ? ಸಿಎಂ ಜೊತೆ ಸರ್ಕಾರವೇ ಬಳ್ಳಾರಿಗೆ ಬಂದ್ರು ನನ್ನನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಶ್ರೀರಾಮುಲು. ಬಳ್ಳಾರಿಯಲ್ಲಿ ಸಕಲವೂ ನಾನೇ, ಸರ್ವಸ್ವವೂ ನಾನೇ, ನಾನಾರು ರೆಡ್ಡಿಯ ಆಪ್ತ ಮಿತ್ರ ಅಂತ ರಾಮಣ್ಣ ಹಿರಣ್ಯಕಶಿಪು ಸ್ಟೈಲಲ್ಲಿ ಡೈಲಾಗ್ ಹೊಡೆದ್ರಂತಲ್ಲಪ್ಪ. ಈಡನ್ ಗಾರ್ಡನ್ ನಲ್ಲೂ 100ನೇ ಸೆಂಚುರಿ ತಪ್ಪಿಸಿಕೊಂಡ ಸಚಿನ್. 100ನೇ ಶತಕ ಅಂದ್ರೆ ಮಕ್ಕಳಾಟವಲ್ಲ. ಅದಕ್ಕೆ ಸಚಿನ್ ಮಕ್ಕಳ ದಿನಾಚರಣೆ ದಿನ ಶತಕ ಹೊಡಿಲಿಲ್ಲ ಕಣ್ರಿ. ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಲಾಸ್, ಉಳಿತಾಯಕ್ಕೆ ವಿಜಯ್ ಮಲ್ಯ ಚಿಂತನೆ. ಉಳಿತಾಯದ ಮೊದಲ ಹಂತವಾಗಿ ಗಗನಸಖಿಯರ ಸ್ಕರ್ಟ್ ಅನ್ನ ಇನ್ನೂ ಅರ್ಧ ಅಡಿ ಚಿಕ್ಕದು ಮಾಡ್ತಾರಂತೆ. ಪಡ್ಡೆಗಳು ಫುಲ್ ವೈಟಿಂಗು. ಈಗ ರಜನಿ ಜೋಕ್. ಆರೋಗ್ಯವಾಗಿರೋದಕ್ಕೆ ಏನ್ ಮಾಡಬೇಕು? ದಿನಕ್ಕೊಂದು ಆಪಲ್, ಮೊಟ್ಟೆ ಬೇಡ. ದಿನಕ್ಕೊಂದು ರಜನಿ ಜೋಕ್ಸ್ ಕೇಳಿ, ದೀರ್ಘಾಯುಷ್ಮಾನ್ ಭವ ಅಂತಾರೆ ರಜನಿ ಬಾಬಾ. ಒಬ್ಬ ಹುಡುಗನಿಗೆ ಚಿಕ್ಕ ವಯಸ್ಸಿನಲ್ಲೇ ಹುಚ್ಚು ಹಿಡಿದಿತ್ತು. ಅವನಿಗೆ ರಜನಿ ಜೋಕ್ಸ್ ಅನ್ನ ಕೇಳಿಸಲಾಯಿತು. ಫಲಿತಾಂಶ ಏನಾಯ್ತು ಗೊತ್ತಾ? ಅವನು ವಿಜ್ಞಾನಿ ಆಗ್ಬಿಟ್ಟ. ಆ ವಿಜ್ಞಾನಿಯೇ ಥಾಮಸ್ ಆಲ್ವಾ ಎಡಿಸನ್. ಓಕೆ, ಈಗ 9 PM ನ್ಯೂಸ್ ಮುಗಿಸೋ ಸಮಯ. ಚಿರಂಜೀವಿ, ಇಷ್ಟೊತ್ತು ನನ್ನ ಜೊತೆ 9 PM ನ್ಯೂಸ್ನಲ್ಲಿ ಭಾಗವಹಿಸಿ ಸಾಕಷ್ಟು ಸುದ್ದಿಗಳನ್ನು ವೀಕ್ಷಕರಿಗೆ ತಿಳಿಸಿದ್ರಿ, ಧನ್ಯವಾದ. ಓಕೆ, ನಾಳೆ ಮತ್ತೆ ಭೇಟಿಯಾಗೋಣ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಗುಡ್ ನೈಟ್.